ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದೃಷ್ಟ ಅದು MLA ಆದರೂ ಆಗ್ಬೋದು ಒಂದು. ಅದಕ್ಕಿಂತ ಮೊದಲು ನಾನು MLA ಆಗೋಂಥ ಅವಕಾಶ ನನಗೆ ಸಿಕ್ಕಿತ್ತು. ನನಗೆ ಜೀವರಾಜ್ಗಿಂತಲೂ ಭಾಳ ಪ್ರಮುಖವಾದಂಥ ಕೇಸ್ ನಂದಲ್ಲಿ. ಆದರೆ ನನಗೆ ಹೈಕಮಾಂಡ್ ಒಂದೇ ಒಂದು ಸೂಚನೆ ಕೊಟ್ಟಿದ್ದು, ನೀವು ಕೇಸ್ ಮೂವ್ ಮಾಡಬಾರ್ದು, ನೀವು ಅಪ್ಲಿಕೇಶನ್ ಹಾಕಬಾರ್ದು, ನಾವು 7 ಗಂಟೆ ಡೈರೆಕ್ಷನ್ ವೆಯ್ಟ್ ಮಾಡಬೇಕು ಅಂತಾರೆ. ನಾವು ತಟಸ್ತಾ ಇದ್ದೀನಿ. ಇವತ್ತು ನಾನು ಒಬ್ಬ ಏಕಾಂಗಿಯಾಗಿ ಉಳಿದಿದ್ದೀನಿ. ನಾನು ಇವತ್ತು ಜನಗಳ ಕಣ್ಣಿಗೆ ದೇವೇಗೌಡರು ರೇವಣ್ಣವ್ರ ಕುಟುಂಬ ಅಷ್ಟು ಹೋರಾಟ ಮಾಡಿದಂಥವ್ರು ಏನೋ ಕಮಿಟ್ಮೆಂಟ್ ಮಾಡಿ ಸುಮ್ಮನಾಗ್ಬಿಟ್ರು ಅಂತ ಅಂದರು. ನೀವು ನೋಡ್ಬೋದು, SLP ಸಿವಿಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೇಸಲ್ಲಿ ಸಿವಿಲ್ ಅಪೀಲ್ ನಂಬರ್ 5713 ಮತ್ತು 5871 ಆಫ್ 2023 ಪ್ರಕರಣದಲ್ಲಿ ಇನ್ನೂ ಟಿಲ್ ಟುಡೇ ಕೇಸ್ ಪೆಂಡಿಂಗ್ ಇದೆ. ಇಲ್ಲಿ ನಾನು ಯಾಕೆ ವಿಚಾರವನ್ನು ಹೇಳ್ತೇನೆ ಅಂತ ಅಂದರೆ, ನನಗಿಂತ ಕಡುವೈರಿಗಳು ಯಾರೂ ಇಲ್ಲ ದೇವೇಗೌಡ ಕುಟುಂಬಕ್ಕೆ, ರೇವಣ್ಣ ಕುಟುಂಬಕ್ಕೆ. ಯಾಕೆ ದೇವೇಗೌಡರು ಯಾಕೆ ಹೇಳ್ತೀನಿ ಅಂತ ಅಂದರೆ, ಅದು ಜಾತ್ಯತೀತ ಜನತಾದಳದ ಪರಮೋಚ್ಚ ನಾಯಕರು, ಆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಆ ಪಕ್ಷದ ಸಂಸ್ಥಾಪಕರವರಲ್ಲಿ. ಅವರನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಕರ್ಕೊಂಡಾಗ, ಮೈತ್ರಿ ಮಾಡಿಕೊಂಡಾಗ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾದಂಥದ್ದು ಒಬ್ಬ ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಮೇಲ್ಮಟ್ಟದ ಕಾರ್ಯಕರ್ತರ ಕೂಡ ಅದು ಜವಾಬ್ದಾರಿ. ಅದು ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ. ಅದು ನಿಮ್ಮ ಯಾರೋ ಒಬ್ಬ ನಿಮ್ಮ ಜೊತೆ ಇರೋಂಥ ಯಾರೋ ಒಬ್ಬ ಅವಿವೇಕಿ ಕೊಟ್ಟಂಥ ಸಲಹೆ ಸೂಚನೆಯನ್ನು ತಗೊಂಡು ರಾಜ್ಯಾಧ್ಯಕ್ಷ ಆದಂಥ ವಿಜಯನ್ರವರು ನಮಗೆ ಸಂಬಂಧನೇ ಇಲ್ಲ ಅನ್ನೋ ಭಾವನೆಯಲ್ಲಿ ಕುಳಿತುಕೊಂಡಲ್ಲಿ ನೀವು ನಮ್ಮ ಶತ್ರು ಪಕ್ಷವಾದಂಥ ನಮ್ಮ ರಾಷ್ಟ್ರೀಯ BJP ಪಕ್ಷಕ್ಕೆ ಶತ್ರುವಾಗಿರುವಂಥದ್ದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ಅದು ಆ ಪಕ್ಷಕ್ಕೆಲ್ಲ ಒಳ ಒಪ್ಪಂದ ಮಾಡಿಕೊಂಡು ನೀವು ಓಟನ್ನು ಕಾಸು ಒಟ್ಟು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ವಿಜಯನ್ರವರಿಗೆ? ನಾನು ನೇರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ವಿಜಯನ್ರವರೇ, ನಿಮಗೆ ಒಂದು ಪತ್ರವನ್ನು ಇವತ್ತು ಬರೆದಿದ್ದೀನಿ. ನಾನು ನಿಮಗೆ ಇವತ್ತು ರಿಜಿಸ್ಟರ್ ಪೋಸ್ಟ್ ಮಾಡಿ ಬಂದು ಇವತ್ತು ಪ್ರೆಸ್ ಮೀಟಿಗೆ ಕುಳಿತುಕೊತೀನಿ. ನಾನೊಂದು ಬಾರಿ ಯಾವುದೋ ಒಂದು ವಿಚಾರಕ್ಕೆ ನಿಮಗೆ ನೇರವಾಗಿ ಪತ್ರ ಬರೆದಿದ್ದೆ, ನಾನು ಪತ್ರ ತಲುಪಿಲ್ಲ ಅಂತ ಹೇಳಿದ್ರಿ ನೀವು ಅಲ್ಲಿ. ನಂತರ ನಾನೀಗ ಮಾಧ್ಯಮದ ಮುಂದೆ ಬರಲಿ ಕಾರಣ ಏನು ಅಂತಂದರೆ, ಬೆಳಗಿಂದ 100 ಕಾಲ್ ಮಾಡಿದ್ದೀನಿ ನಿಮಗೆ, ವಿಜಯನ್ರವರಿಗೆ ಮತ್ತು ಅವರ ಅಂಗರಕ್ಷಕರಿಗೆ ಮತ್ತು ಅವ್ರ PAಗಳಿಗೆ. ಯಾರೂ ಕೂಡ ನನ್ನ ಕಾಲನ್ನು ರಿಸೀವ್ ಮಾಡ್ತಾಯಿಲ್ಲ, ಕಾಲ್ ಕಟ್ ಮಾಡ್ತಾಯಿದ್ದಾರೆ. ಯಾಕೆಂದ್ರೆ ನಾನು ನ್ಯಾಯ ಕೇಳ್ತೀನಲ್ಲ, ನ್ಯಾಯ ಬಿಟ್ಟು ಏನೂ ಕೇಳಲ್ಲ ನಾನು. ನೀವು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರ ಉಸಿರಾಗಿ ನಿಂತಿರೋಂಥವ್ರು, ನೀವು ಜವಾಬ್ದಾರಿ ಎತ್ತಿರೋಂಥವ್ರು. ನೀವಲ್ಲಿ ನಮ್ಮ ಪಕ್ಷದಲ್ಲಿ ಚುನಾಯಿತರಾದಂಥ MLAಗಳನ್ನ ಕರೆದು ಮಾತಾಡಿಸ್ಬೇಕನ್ನೋ ಸೌಜನ್ಯ ಇಲ್ಲ ನಿಮಗೆ. ಯಾಕೆ ಸೌಜನ್ಯ ಯಾಕೆ ಕಳ್ಕೊಂಡ್ರಿ ನೀವಲ್ಲಿ? ನೀವೇನು ಮುಂದಕ್ಕೆ ನಮ್ಮ ರಾಷ್ಟ್ರೀಯ ಪಕ್ಷ ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿರುವಂಥ ಭಾರತೀಯ ಜನತಾ ಪಕ್ಷನ ಮುಳುಗಿಸ್ಬೇಕು ಅಂದ್ಕೊಂಡಿದ್ರು, ಇಲ್ಲ ಅಂತಾರೆ ಪೂರ್ತಿ ತೆಗಿಬೇಕು ಅಂದ್ಕೊಂಡಿದ್ರು ನೀವೇನಾದ್ರು? DK ಶಿವಕುಮಾರ್ ನಿಮ್ಗೇನಾರು ಒಳ ಒಪ್ಪಂದ ಏನಾರು ಇದೆಯಾ? ಒಳ ಒಪ್ಪಂದ ಮಾಡ್ಕೊಂಡು ನೀವು ಸ್ವಲ್ಪ ಹಿಂಗೆ ಡಿವೈಡ್ ಮಾಡ್ತಾ ಬಾ, ನಾನು ಹಂಗೆ ಡಿವೈಡ್ ಮಾಡ್ತಾ ಬರ್ತೀನಿ. ಅಕಸ್ಮಾತ್ ಅವ್ರಿಗೆ DK ಶಿವಕುಮಾರ್ಗೆ ಕಾಂಗ್ರೆಸ್ ಬೇಡ, BJPಲಿ ವಿಜಯನ್ರಂಗೆ BJPನೇ ಬೇಡ, ಇಬ್ಬರು ಹೊಸ ಪಕ್ಷ ಕಟ್ಕೊಂಡು ಅಧಿಕಾರ ತರಬೇಕಂತ ಏನಾರ ಪ್ಲ್ಯಾನ್ ಏನಾರು ಇದ್ದು ದಯಮಾಡಿ ಇವತ್ತು ನೀವು ನನ್ನ ಪ್ರಶ್ನೆಗೆ ಮಾಧ್ಯಮದಲ್ಲಿ ಉತ್ತರವನ್ನು ಕೊಡಿ. ನೀವೇನಾದರೂ ಆದಿರೋಗ ಬೀದಿರೋಗ ನಾವ್ಯಾಕೆ ಉತ್ತರ ಕೊಡಬೇಕು ಅಂತಾರೆ? ನಾನು ಆದಿಗೆ ಬೀದಿ ತಂದು ನಿಲ್ಲಿಸ್ತೀನಿ ನಿಮ್ಮನ್ನ ವಿಜಯನ್ರವರೇ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ದವರೇ ಕೆಲವು ಪಾಯಿಂಟ್ ಹೇಳ್ತಾರಂತ. ಯಾರೋ ಒಬ್ಬ ಮಹಾನ್ ನಾಯಕ, ಇಲ್ಲ ನಮ್ಮ ಹಾಸನದೊಬ್ಬ ನಾಯಕ ನಿಮ್ಮ ಜೊತೆ ಸೇರ್ಕೊಬಿಟ್ಟವನಲ್ಲ, ನಾನು ಉತ್ತರ ಕೊಡಲ್ಲ ರೀ, ನಮ್ಮ ಕಾರ್ಯಕರ್ತರು ಉತ್ತರ ಕೊಡ್ತಾರಂತೆ ಕೆಲವು ಕಜ್ಜಿ ನಾಯಿಗಳು ಕಳಿಸ್ಬಿಟ್ಟು ಮಾತಾಡಿಸ್ತಾನೆ. ಆ ಥರ ನೀವು ನನ್ನ ಪ್ರಶ್ನೆಗೆ ಉತ್ತರ ನೀವು ಕೊಡ್ದವ್ರೆ ನಿಮ್ಮನ್ನು ರೋಡಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿಸೋ ಪರಿಸ್ಥಿತಿ ಬರ್ತಾರೆ. ಅತಿ ಶೀಘ್ರದಲ್ಲಿ ತಗೊಂಬರ್ತೀನಿ ನಾನು ನಿಮಗೆ. ನನಗೆ ನನ್ನ ಪಕ್ಷ ಮುಖ್ಯ. ನನಗೀಗ ನೀವು ಅಂದ್ಕೊಂಡಿರ್ಬೋದು ನಾನು ರಾಜಕೀಯದಿಂದ ದೂರ ಆಗಿಲ್ಲ. ನಾನು ನಿರಂತರವಾಗಿದ್ದೀನಿ. ಏನೇನು ವಿದ್ಯೆಗಳು ಮಾಡಬೇಕೋ, ಏನೇನು ಕೆಲಸಗಳು ಮಾಡಬೇಕೋ ಅದನ್ನೆಲ್ಲ ಪ್ರಕ್ರಿಯೆ ಮಾಡಿದ್ರಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ ನಾನೀಗ. ಇವತ್ತು ನಾನು ರಾಷ್ಟ್ರೀಯ ನಾಯಕರು ಕೂಡ ಉತ್ತರವನ್ನು ಕೊಡುವಂಥ ಸಂದರ್ಭ ಸನ್ನಿವೇಶ ಬಂದಿದೆ ಅಲ್ಲಿ.